ರಕ್ಷಕ್ ಅಂದ್ರೆ ಹೇಗೆ ಅಂತ ಗೊತ್ತಲ್ವಾ? ಅವ್ನ್ ಮಾತಾಡಿದ್ದೆ ಮಾತು, ಅವ್ನು ಆಡಿದ್ದೆ ಆಟ, ಆ ತರ. ಅಂದ್ರೆ ನಾನು ಹುಡುಗಿರ್ ಮಾತು ಯಾರ ಮಾತು ಕೇಳ್ತಾ ಇರ್ಲಿಲ್ಲ. ನಾನು ಬೆಳ್ದು ಬಂದಿರೋ ರೀತಿನೇ ಬೇರೆ. ಅಂದ್ರೆ ಹಂಗನ್ಬಿಟ್ಟು ನಾನು ಯಾರೋ ಇನ್ನೊಬ್ರಿಗೆ ಮೋಸ ಮಾಡಿ ಮತ್ತೊಂದು ಅಂತಲ್ಲ, ನಾನು ಮಾತಾಡೋದೇ ನೋಡಿ. ಅದು ಕೆಲವ್ರಿಗೆ ಬೇರೆ ತರ ಪೋಟ್ರ್ ಆಗೋದಷ್ಟೇ. ಇವಾಗ ಅದೇ ನಾನ್ ಹುಡುಗಿರ್ ಮಾತೆಲ್ಲ ಕೇಳಲ್ಲ ಅಂತ ಅಂದೆ. ಇವಾಗ ಹುಡುಗಿರ್ ಮಾತು ಕೇಳ್ತೀಯಾ? ಅಲ್ಲ, ಹುಡುಗಿರ್ ಮಾತೆಲ್ಲ ಕೇಳಲ್ಲ, ಹುಡುಗಿ ಮಾತು ಕೇಳ್ತೀನಿ. ಅದು ರಮೋಲ. ಬಾಡಿ ಲ್ಯಾಂಗ್ವೇಜ್ ಇಲ್ಲ ಇವನಿಗೆ. ಆ ರೊಮ್ಯಾನ್ಸ್ ಅಂದಾಗ ಆ ರಸಿಕತೆ ಅಂತಾರಲ್ಲ ಅದಿಲ್ಲ. ಐ ಟು ಐ ಕಾಂಟ್ಯಾಕ್ಟ್ ಫುಲ್ ರೊಮ್ಯಾಂಟಿಕ್ ಆಗಿ ಆಚೆ ಆಫ್ ಸ್ಕ್ರೀನ್ ಅಲ್ಲಿ ಬೈತಾ ಇದೀನಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಹೇಳ್ತಾ ಇದೀನಿ ತಾನೆ, ಎಲ್ಲಿ ನೋಡ್ತಾ ಇದೀಯಾ? ಅಲ್ಲೇ ಹೊಡೆದಾಳೆ, ಇಲ್ಲಿ ನೋಡು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಇವತ್ತು ಭರ್ಜರಿ ಬ್ಯಾಚುಲರ್ಸ್ನ ಒಂದು ಪೇರ್ ಮಾತಾಡ್ಸೋಕ್ಕೆ ಬಂದಿದ್ದೀವಿ. ಈ ಪೇರ್ನ ಎಲ್ಲರೂ ಕೂಡ ಫಿನಾಲೆಗೆ ಬರ್ತಾರೆ, ಆಮೇಲೆ ಇವರೇ ಟ್ರೋಫಿ ಹಿಡಿತಾರೆ ಅಂತ ಅಂದ್ಕೊಳ್ತಾ ಇದ್ವಿ. ಅದು ರಕ್ಷಕ್ ಮತ್ತು ನಮ್ಮ ರಮಾಲಾ ಪೇರು. ಸೊ ಎಲ್ಲೋ ಒಂದು ಕಡೆ ನಮಗೆಲ್ಲ ಡಿಸಪಾಯಿಂಟ್ ಮಾಡಿದರು. ಇಬ್ಬರು ಏನಾಯಿತು, ಏನಕ್ಕೆ ಅವರು ಫಿನಾಲೆಯಲ್ಲಿ ಟ್ರೋಫಿ ಹಿಡಿಲಿಲ್ಲ, ಯಾವ ರೀಸನ್ಗೆ ಅವರು ಹಿಂದುಳಿದ್ರು, ಹಾಗೆ ಈ ಒಂದು ರಿಯಾಲಿಟಿ ಶೋ ಬಗ್ಗೆ ಮತ್ತು ಅವರಿಬ್ಬರು ಪರ್ಸ್ನಲ್ ಆಗಿ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಈ ಶೋ ಅವರ ಲೈಫಲ್ಲಿ ಎಷ್ಟೆಲ್ಲ ಚೇಂಜಸ್ ಕಂಡಿದೆ, ಪ್ರತಿಯೊಂದನ್ನು ಮಾತಾಡ್ಸೋಣ. ಇಬ್ರು ನಮ್ಮ ಜೊತೆಗೆ ಇದ್ದಾರೆ, ರಕ್ಷಕ್ ಮತ್ತೆ ರಮೋಲಾ. ಇಬ್ರು ಸ್ವಾಗತಿಸೋಣ. ಇಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸೊ ಹೇಳಿದ್ವಿ, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ನಿಮ್ಮಿಬ್ರು ಪೇರೆ ಫಿನಾಲೆವರೆಗೂ ಬರುತ್ತೆ ಅಂತ ಆಬ್ವಿಯಸ್ಲಿ ಗೊತ್ತಿತ್ತು. ಬಟ್ ವಿನ್ನರು ಕೂಡ ಆಗ್ತೀರಾ ಅಂತಂದು. ಎಲ್ಲಿ ಹಿಂದುಳಿದ್ರಿ ಅಂತ? ಎಲ್ಲಿ ಹಿಂದುಳಿದಿಲ್ಲ, ಖುಷಿ ಇದೆ. ಫಸ್ಟ್ ರನ್ನರ್ ಅಪ್ ಆಗಿರೋದು ಖುಷಿ ಇದೆ, ಇಲ್ಲ ಅಂತ. ಯಾಕಂದ್ರೆ ಸುನಿಲ್ ಗೆದ್ದಿದ್ದು ನಮ್ಗೇನು ಬೇಜಾರಾಗಲಿ ಮತ್ತೊಂದಾಗಲಿ ಎಂಥದಿಲ್ಲ. ನಾನು ಸುನಿಲ್ ಮಾತಾಡಿದಾಗ ಒಂದೇ ಮಾತು ಹೇಳಿದ್ದು, ಲಾಸ್ಟಲ್ಲಿ ಬಂದಾಗ ನಮ್ಮ ಎರಡು ಕೈ ಇರಬೇಕು ಅಷ್ಟೇ ಕೊನೆಗೆ, ಇನ್ನು ಯಾರ್ದು ಇರಬಾರ್ದು ಅಂದರೆ. ಯಾಕಂದರೆ ಯಾರ್ದು ಇರಬಾರ್ದು ಅನ್ನೋದಕ್ಕಿಂತ ನಾವೆಲ್ಲ ಅವ್ರಿಗಿಂತ ಜಾಸ್ತಿ ಮಾಡಿದ್ದೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದಕ್ಕೋಸ್ಕರ ಯಾರು ಗೆದ್ದಿದ್ರು ನಮ್ಮವರೇ ಗೆದ್ದಂಗೆ. ಆದರೆ ಅವರೆಲ್ಲರಿಗಿಂತ ನಾವೆಲ್ಲೋ ಜಾಸ್ತಿ ಮಾಡಿದ್ದೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಒಳಗಡೆ, ಅದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ಟ್ರೋಫಿ ಇಟ್ಕೊಂಡ್ಬಂದಿದ್ದೀವಲ್ಲ, ಆಲ್ರೆಡಿ ಫಸ್ಟ್ ರನ್ನರ್ ಅಪ್ ಆಗಿ ಟ್ರೋಫಿನೇ ಇಟ್ಕೊಂಡ್ಬಂದಿದ್ದೀವಿ. ಮನೇಲಿ ಟ್ರೋಫಿ ಇದೆ, ಖುಷಿ ಇದೆ. ಅದಕ್ಕೆಲ್ಲ ಕ್ರೆಡಿಟ್ಸು ರಮೋಲಾಗ ಹೋಗುತ್ತೆ ಅಷ್ಟೇ. ಸೊ ರಮೋಲಾ, ಆಬ್ವಿಯಸ್ಲಿ ನಿಮಗೆ ಕ್ರೆಡಿಟ್ ಕೊಟ್ಟರು ಆಸ್ ಅ ಮೆಂಟರ್. ಎಷ್ಟು ಚೇಂಜ್ ಮಾಡಿದ್ರಿ ರಕ್ಷಕ್ನ? ತುಂಬಾ ಚೇಂಜಸ್ ಮಾಡಿದೀನಿ. ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲೆಲ್ಲ. ಮಾತು ಕೇಳ್ತಾ ಇರ್ಲಿಲ್ಲ. ರಕ್ಷಕ್ ಅಂದ್ರೆ ಹೇಗೆ ಅಂತ ಗೊತ್ತಲ್ವಾ? ಅವ್ನ್ ಮಾತಾಡಿದ್ದೆ ಮಾತು, ಅವ್ನು ಆಡಿದ್ದೆ ಆಟ, ಆ ತರ. ಸೊ ಈ ತರ ಇರೋರನ್ನ ಈಗ ಶೋಗೆ ಈ ಥರನೇ ಬರಬೇಕು, ಹೀಗೆ ಡ್ಯಾನ್ಸ್ ಮಾಡಬೇಕು, ಈ ಒಂದು ಕ್ಯಾರೆಕ್ಟರ್ ಅಂತಂದರೆ ಈ ಕ್ಯಾರೆಕ್ಟರಲ್ಲೇ ಇರಬೇಕು, ರೊಮ್ಯಾನ್ಸ್ ಅಂದರೆ ರೊಮ್ಯಾನ್ಸೇ ಮಾಡಬೇಕು. ಇವಾಗ ಇನ್ನೊಂಥರ ಮಾಸ್ ಅಂದಾಗ ಮಾಸ್, ಆ ಥರ ಸ್ಟೈಲ್ ಅಂದಾಗ ಅದೇ ಥರ ಡ್ಯಾನ್ಸ್ ಮಾಡಬೇಕು. ಈ ಥರ ಎಲ್ಲ ವಿಷಯದಲ್ಲೂ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇರ್ತಿದ್ದೆ. ಫಸ್ಟು ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದ್ದೆ. ಆದರೆ ಹೇಳ್ತಾ ಫುಲ್ಲು ನಾಗವಲ್ಲಿ ಥರ ಆಗಿಬಿಟ್ಟಿದ್ದೆ ನಾನು. ಆಮೇಲೆ ಇವನು ರಾಮನಾಥ್ ಆಗಿ ಕನ್ವರ್ಟ್ ಆದ. ಯಾವಾಗ ನಾನು ಕೋಪ ತೋರ್ಸೋಕೆ ಸ್ಟಾರ್ಟ್ ಮಾಡಿದೆ, ಇವನು ರಾಮನಾಥ್ ಆಗಿ ನಾನು ಹೇಳಿದ್ದನ್ನ ಕೇಳೋ ಥರ ಆದ. ರಕ್ಷಕ್, ನಿಮ್ಮ ಮೇಲೆ ಒಂದು ದೊಡ್ಡ ಆಪಾದನೆ, ಚೇಂಜೇ ಆಗಲ್ಲ, ಮಾತೇ ಕೇಳಲ್ಲ. ಅದನ್ನ ಇವಾಗ ಒಂದು ಸ್ವಲ್ಪ ಅವರು ನಿಮ್ಮನ್ನ ಟ್ಯೂನ್ ಮಾಡಿ ಕಳಿಸಿದ್ದಾರೆ ಹೊರಗಡೆ. ಅಂದರೆ ನಾನು ಹುಡುಗಿರ್ ಮಾತು ಯಾರ ಮಾತು ಕೇಳ್ತಾ ಇರಲಿಲ್ಲ. ನನ್ನ ಕ್ಯಾರೆಕ್ಟರ್ ಅಲ್ಲವೇ ಅಲ್ಲ. ಫಸ್ಟ್ ಆಫ್ ಆಲ್ ನಾನು ಬೆಳ್ದು ಬಂದಿರೋ ರೀತಿನೇ ಬೇರೆ. ಅಂದರೆ ಹಂಗನ್ಬಿಟ್ಟು ನಾನು ಯಾರೋ ಇನ್ನೊಬ್ರಿಗೆ ಮೋಸ ಮಾಡಿ ಮತ್ತೊಂದು ಅಂತಲ್ಲ, ನಾನು ಮಾತಾಡೋದೇ ನೋಡಿ. ಅದು ಕೆಲವ್ರಿಗೆ ಬೇರೆ ಥರ ಪೋಟ್ರ್ ಆಗೋದಷ್ಟೇ. ಅದು ಬಿಟ್ಟು ಅದನ್ನು ಚೆನ್ನಾಗಿ ಟ್ಯೂನ್. ಈ ಶೋಗೆ ಬಂದಿರೋದು ಏನಕ್ಕೆ, ಒಂದು ಬ್ಯಾಚುಲರ್ ಆಗಿ ಒಂದು ಮೆಂಟರ್ ಏನಕ್ಕೆ ಕೊಡ್ತಾರೆ ಅಂದರೆ, ಈ ಶೋಗೆ ಹಿಂಗೆ ತಕ್ಕನಂಗೆ ಇರಬೇಕು, ಆ ಪ್ಯಾಟ್ರನ್ನಲ್ಲಿ ಹೋಗ್ತಾ ಇರಬೇಕು. ಪ್ರತಿ ವಾರ ಒಂದು ಥೀಮ್ ಕೊಡ್ತಾರೆ. ರೊಮ್ಯಾಂಟಿಕ್ ರೌಂಡು, ರೀಕ್ರಿಯೇಷನ್ ರೌಂಡು, ಸರ್ಪ್ರೈಸ್ ರೌಂಡು, ನಾನು ಇವ್ರ ಮನೆಗೆ ಹೋಗೋದು, ಅವ್ರು ನಮ್ಮ ಮನೆಗೆ ಬರೋದು, ಇದೆಲ್ಲ ನನಗೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅವ್ರಿಗೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಅವ್ರಿಗೆ ಫಸ್ಟ್ ರಿಯಾಲಿಟಿ ಶೋ, ನಾನು ಇದು 3ನೇ ರಿಯಾಲಿಟಿ ಶೋ. ನನಗೊಂದು ಎಕ್ಸ್ಪೀರಿಯನ್ಸ್ ಇತ್ತು. ಆದರೆ ಈ ಒಂದು ಶೋ ಪ್ಯಾಟರ್ನ್ ಇದೆ ಗೊತ್ತಾ, ಅಂದರೆ 2 ಶೋನು ಸೋಲೋ ಆಗಿ ಆಡ್ಕೊಂಬಂದಿದ್ದು. ಈ ಸಲ ಪೇರ್ ಆಗಿ ಕೊಟ್ಕೊಂಡು ಸೋಫಾಲಿ ನನ್ನ ಪಕ್ಕದಲ್ಲಿ ಎಲ್ಲ ಶೋನಲ್ಲಿ ಹುಡುಗರು ಕೂತ್ಕೊಳ್ಳೋರು. ಈ ಬಾರಿ ಹುಡುಗಿರು ಕೂತ್ಕೊಂಡು ಹುಡುಗಿ ಜೊತೆ ಕೂತ್ಕೊಂಡು 6 ತಿಂಗಳು ನಡ್ಸ್ಕೊಂಬಂದಿದ್ದು. ಖುಷಿ ಇದೆ. ನನ್ನ ಏನೇ ಚೇಂಜ್ ಮಾಡಿದ್ರು, ನನ್ನ ಮಾತುಗಳಾಗಿರ್ಬೋದು, ನನ್ನ ಕ್ಯಾರೆಕ್ಟ್ರಲ್ಲಾಗಿರ್ಬೋದು, ಇವತ್ತು ನನ್ನ ಜನ ಏನೇ ಇಷ್ಟಪಡ್ತಿರ್ಬೋದು, ನಾನು ಪ್ರತಿ ಸರಿ ಹೇಳ್ದಂಗೆ ನಾನು ಯಾವತ್ತೂ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ಆಗಿದೆ ಅವರಿಂದ. ಶಿಲೆನೇ ಮಾಡಿದ್ರು. ಚೆನ್ನಾಗಿ ಕೆತ್ತಿದ್ದಾರೆ. ಇವಾಗ ಅದೇ ನಾನು ಹುಡುಗಿರ್ ಮಾತೆಲ್ಲ ಕೇಳಲ್ಲ ಅಂತ ಅಂದೆ. ಇವಾಗ ಹುಡುಗಿರ್ ಮಾತು ಕೇಳ್ತೀಯಾ? ಅಲ್ಲ, ಹುಡುಗಿರ್ ಮಾತೆಲ್ಲ ಕೇಳಲ್ಲ, ಹುಡುಗಿ ಮಾತು ಕೇಳ್ತೀನಿ. ಅದು ರಮೋಲಾ. ಸಿಕ್ಕಾಪಟ್ಟೆ ಚೆನ್ನಾಗಿ ಮೆಂಟರಿಂಗ್ ಮಾಡಿದ್ದೀನಿ. ಸೊ ಹೇಳಿದ್ರಿ, ಚೇಂಜ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ಬೇಕಾಯ್ತು, ನಾಗವಲ್ಲಿ ತನ ಹೋದ್ರಿ ಅಂತಂದು. ತುಂಬಾನೇ ಯಪ್ಪ ಆಗೋದಿಲ್ಲ, ನಾನು ಗಿವ್ ಅಪ್ ಮಾಡ್ಬಿಡ್ಬೇಕು ಅನ್ನೋ ಲೆವೆಲಿಗೆ ಹೋಗಿದ್ದು ಯಾವಾಗ, ಯಾವ ವಿಷಯಕ್ಕೆ, ಯಾವ ಒಂದು ಟೈಮಲ್ಲಿ ನೀವು ಅವ್ರ ಮೇಲೆ ಸಿಕ್ಕಾಪಟ್ಟೆ ರೇಗಿದ್ರಿ ಅಂತ ಆ ಒಂದು ಇನ್ಸಿಡೆಂಟ್ ಹೇಳಿ. ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡುವಾಗ ಅದೇ ರೌಂಡ್ ತುಂಬ ಕಷ್ಟ ಆಗಿತ್ತು. ಯಾಕಂದರೆ ಇವನು ಆ ಬಾಡಿ ಲ್ಯಾಂಗ್ವೇಜೇ ಇಲ್ಲ ಇವನಿಗೆ. ಆ ರೊಮ್ಯಾನ್ಸ್ ಅಂದಾಗ ರವಿ ಸರ್ಗೆಲ್ಲ ಇದೆ ಅಲ್ಲ, ಆ ಬಾಡಿ ಲ್ಯಾಂಗ್ವೇಜ್, ಆ ರಸಿಕತೆ ಅಂತಾರಲ್ಲ ಅದಿಲ್ಲ.
ಸೊ ಇದನ್ನ ತರ್ಸೋದು ಹೆಂಗೆ ನಾನು ಸೊ ನಾನೊಂದು ಹುಡುಗಿಯಾಗಿ ನನಗೂ ಒಂದಿಷ್ಟು ಇರುತ್ತೆ ಅನ್ಕಂಫರ್ಟ್, ನಮಗೂ ಫೀಲ್ ಆಗುತ್ತೆ. ಅದನ್ನೆಲ್ಲ ನಾವು ಮರ್ತ್ಬಿಟ್ಟು ಈಗ ಟೀಚರ್ ಆಗಿ ಇನ್ನು ಹುಡುಗಂಗೆ ನಾವೆಲ್ಲ ಹೇಳ್ಕೊಡ್ಬೇಕು, ಹಿಂಗೆ ಟಚ್ ಮಾಡು, ಈ ಥರ ಮಾಡು ಅಂತ. ಸೊ ಅದು ನನಗೆ ತುಂಬ ಕಷ್ಟ ಆಗಿತ್ತು. ಆ್ಯಂಡ್ ಅದು ನನ್ನ ರೊಮ್ಯಾನ್ಸ್ ಅಲ್ಲಿ ಸ್ಟೇಜ್ ಮೇಲೆ ರೊಮ್ಯಾಂಟಿಕ್ ಆಗಿ ಡಾನ್ಸ್ ಮಾಡಬೇಕು, ಐ ಕಾಂಟ್ಯಾಕ್ಟ್ ಫುಲ್ ರೊಮ್ಯಾಂಟಿಕ್ ಆಗಿ. ಆಚೆ ಆಫ್ ಸ್ಕ್ರೀನಲ್ಲಿ ಬೈತಾ ಇದೀನಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಹೇಳ್ತಾ ಇದೀನಿ ತಾನೆ, ಎಲ್ಲಿ ನೋಡ್ತಾ ಇದೀಯಾ, ಅಲ್ಲೇ ಹೊಡೆದಾಳೆ, ಇಲ್ಲಿ ನೋಡು. ಹಿಂಗಿತ್ತು ನಾನು ಎಂಟರಿಂಗ್ ಮಾಡೋದು. ಸೊ ದಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ನೋಡಿದ್ವಿ ಆ ಒಂದು ಡಾನ್ಸ್ ನಾವು ನೋಡಿದ್ವಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು. ಆಮೇಲೆ ನಿಮಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಬಂತು. ಸೊ ಇವಾಗ ಅವ್ರು ಹೇಳ್ತಿದ್ರು ಐ ಕಾಂಟ್ಯಾಕ್ಟ್ ಮಾಡಲ್ಲ ಅಂತ, ನೀವು ಮಾತಾಡುವಾಗ ನಿಮ್ಮನ್ನ ಬಿಟ್ಟು ಅವ್ರು ಬೇರೆ ಕಡೆ ನೋಡ್ತಾನೆ ನೋಡಿ ಅದು ಚೇಂಜಸ್ ನೋಡಿ. ಇವಾಗ ಅವ್ರು ಮಾತಾಡ್ತಿದ್ದಾರೆ, ಅವ್ರನ್ನೇ ನೋಡ್ತಾ ಇದ್ದೀನಿ ಹಂಗೆ. ಅವ್ರನ್ನ ನೋಡ್ತಾ ಇರೋದು ಯಾವ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತನಾ? ಅವ್ರು ಆಲ್ರೆಡಿ ಬ್ಯೂಟಿಫುಲ್ ಆಗಿದ್ದಾರೆ, ಅದು ಹೇಳೋದು ಬೇಕಾಗಿಲ್ಲ. ಚೆನ್ನಾಗಿ ಕಾಣಿಸ್ತಾನೆ ಇರ್ತಾರೆ ಯಾವಾಗಲೂ, ಚೆನ್ನಾಗಿ ಅಂದರೆ ಇಷ್ಟಪಡೋರ್ ಕಣ್ಣಿಗೆ ಯಾವಾಗಲೂ ಚೆನ್ನಾಗಿ ಕಾಣಿಸ್ತಾರಲ್ಲ. ಇವರು ಏನ್ ಗೊತ್ತಾ, ಹಿಂಟ್ ಕೊಡ್ತಾರೆ, ಡೈರೆಕ್ಟ್ ಆಗಿ ಒಪ್ಕೊಳ್ಳೋದಿಲ್ಲ. ನಿಮ್ಮನ್ನ ಇಷ್ಟಪಡ್ತಿದ್ದೀನಿ, ನಿಮ್ಮನ್ನ ಲವ್ ಅಂದ್ರೆ ಇಷ್ಟಪಡೋ ರೀತಿ ಹೆಂಗೆ ಅಂದ್ರೆ, ಇವಾಗ ಆಸ್ ಅ ಮೀಡಿಯಾ ಅಂತ ಬಂದ್ರೆ ನೀವು ಬೇರೆ ಬೇರೆ ತರ ಅರ್ಥ ಮಾಡ್ಕೊಂತೀರ, ಆಸ್ ಅ ರಕ್ಷಕ್ ಅಂತ ಬಂದ್ರೆ ಬೇರೆ ತರ ಅರ್ಥ ಮಾಡ್ಕೊಂತೀನಿ. ಹಂಗೆ ಒಳ್ಳೆ ಫ್ರೆಂಡು, ಒಂದು ಒಳ್ಳೆ ಪಾರ್ಟ್ನರ್ ಆಗಿ ಸಿಕ್ಕಿದ್ರು ಒಂದು ಶೋನಲ್ಲಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವೈದೇಹಿ, ವಿಶ್ವವಾಣಿ ಸ್ಪೆಷಲ್, ಬೆಂಗಳೂರು.